ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಬಂಧು ಬಳಗ ಬಾಂಧವರಿಗೆ ಎಲ್ರಿಗೂ ಕೈ ಜೋಡಿಸಿ ನಮಸ್ಕಾರ ಮಾಡ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸುಮಿತ್ರಾ ಕೆ ಅಂತ ಹೇಳಿ ಇವ್ರದ್ದು ಒಂದು ರೈತರ ಕುಟುಂಬ ಆಯಿತಾ. ಇನ್ನು ಇವರ ಒಂದು ಸಂಬಂಧ ಬಂದ್ಬಿಟ್ಟು ಕೆಟ್ಟು ಹೋಗ್ಬಿಟ್ಟಿದೆ ಸ್ನೇಹಿತರೆ. ಯಾಕೆ ಏನು ಎತ್ತ ಅಂತ ನಾನು ಮುಂಬರ್ತಕ್ಕಂಥದ್ರಲ್ಲಿ ಹೇಳ್ತೀನಿ. ಇನ್ನು ಮನೆ ಬಂದ್ಬಿಟ್ಟು 1 ಎಕರೆಯಲ್ಲಿ ಇವರ ಒಂದು ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ತೋಟದಲ್ಲಿ ಇರೋದು ಓಕೆನಾ, ಅಡಿಕೆ ಮರ ಹಾಕಿದ್ದಾರೆ, ಜೊತೆಗೆ ನೋಡಿಕೊಂಡು ವಾಸ ಮಾಡ್ತಿರೋದಾಗಿ ಇಲ್ಲಿ ತಿಳಿದು ಬಂದಿದೆ. ಇನ್ನು ಇವರ ಒಂದು ಹವ್ಯಾಸ ಏನು ಅಂತ ನಾವು ಹೇಳೋದೇ ಆದರೆ ಯೋಗ ಮಾಡೋದು. ಅಂದರೆ ಬೆಳಬೆಳಿಗ್ಗೆ ಎದ್ದಷ್ಟು ಇವರಿಗೆ ಯೋಗ ಮಾಡ್ತಾರೆ ಸ್ನೇಹಿತರೆ. ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ವರೆಗೂನಾದ್ರೂ ಇವರು ಯೋಗ ಮಾಡ್ತಾರೆ. ಮತ್ತು ಮನೆಯಲ್ಲಿ ಕೂಡ ಯಾರೂ ಸೋಮಾರಿಯಾಗಿ ಕುತ್ಕೊಳ್ಳಲ್ಲ ಇವರ ಒಂದು ಮನೆಯಲ್ಲಿ, ಓಕೆನಾ. ಇದಿಷ್ಟು ಸುಮಿತ್ರಾ ಅವ್ರ ಬಗ್ಗೆ, ತೋಟದ ಬಗ್ಗೆ ಇಲ್ಲಿ ಮನೆಯ ಒಂದು ಮಾಹಿತಿ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕಹಿ ನೆನಪು. ಇವರ ಒಂದು ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಕಹಿ ನೆನಪನ್ನು ಮೆಲ್ಕು ಹಾಕೊಂಡಿದ್ದಾರೆ. ಏನೇನು ಅಂತ ನಾವು ನೋಡ್ತಾ ಹೋಗೋಣ. ಮುದ್ದೆ ಚಟ್ನಿ ತಿನ್ಕೊಂಡು ಜೀವನ ಮಾಡಿದ ಒಂದು ಕಹಿ ಘಟನೆಯನ್ನು ನೆನೆಸಿಕೊಂಡ್ರೆ ತುಂಬ ದುಃಖ ಆಗುತ್ತಂತೆ ಸ್ನೇಹಿತರೆ ಅವರಿಗೆ. ಇನ್ನು ರಾತ್ರಿ ಹೊತ್ತು ಬೆಚ್ಚಿಗೆ ಊಟ ಹಾಕೊಂಡು ತನ್ನಾಗೆ ಮಲ್ಗೋಣ ಅಂತಂದರೆ ಹುಳುಗಳ ಕಾಟ. ಹೊರಗೆ ಹಾಗೆ ಹಳ್ಳಿಯಲ್ಲಿ ಇದ್ದ ಒಂದು ಕಾರಣ ಹೊರಗಡೆಯಲ್ಲಿ ಆ ರೀತಿಯೆಲ್ಲ ಇರೋದಕ್ಕೆ ಆಗ್ತಾ ಇರಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಒಂದು ಕಹಿ ಘಟನೆ ಏನಪ್ಪ ಅಂತಂದರೆ ಇವರಿಗೆ ಹೊರಗಡೆಯಲ್ಲಿ ಮಲಗೋದ್ರಿಂದ ಜಾಸ್ತಿ ಹೊತ್ತು ದೆಂಗಡೋದಕ್ಕೆ ಅದಕ್ಕೆಲ್ಲ ಸಿಗಲ್ಲ ಅವಕಾಶ ಅಂತಕ್ಕಂಥದ್ದು ಹೇಳಿದ್ದಾರೆ. ಇನ್ನು ಆಸೆಗಳ ಬಗ್ಗೆ ಏನು ಹೇಳಿದ್ದಾರೆ ಅಂತಂದರೆ, ಬಗ್ಗಿ ತೋರಿಸೋದು ಅಂದರೆ ಓಕೆ ಅಂತ ಅಂತಾರೆ ಇವರು, ಆದರೆ ದಿಂಗ್ತೀನಿ ಅಂದರೆ ಬೇಡ ಅಂತಾರೆ. ಕಾರಣ ಏನು ಅಂತ ಹೇಳಿದರೆ ಸ್ನೇಹಿತರೆ ನೋಡಿ, ಹಳ್ಳಿಯಲ್ಲಿ ಮಲಗೋದ್ರಿಂದ ಹೊರಗಡೆಯಲ್ಲಿ ಆ ಒಂದು ಕಾರಣಕ್ಕೋಸ್ಕರ ಇವರು ತೂತವನ್ನು ಕೊಡಲ್ಲ. ಕಾರಣ ಮನೆಯಲ್ಲಿರ್ತಾರೆ ಇವರು, ಸಮಯ ಸಿಗೋಲ್ಲ, ಬೇಜಾರಾಗಬೇಡಿ, ಮನೆಯಲ್ಲಿ ಸುಮ್ಮನೆ ಇದ್ದರೆ ಕೆಲಸ ಮಾಡು ಇಲ್ಲ ಮಲಗು ಅಂತಾರೆ ಆ ಒಂದು ಕಾರಣಕ್ಕೋಸ್ಕರ. ಇನ್ನು ಪರಿಸ್ಥಿತಿ ಆ ರೀತಿ ಇರುವುದರಿಂದ ಅದೆಲ್ಲ ನಡೆಯಲ್ಲ ಮನೆಯಲ್ಲಿ, ಅಷ್ಟೇ ಅರ್ಥ ಮಾಡ್ಕೋಬೇಕಾಗ್ತದೆ. ಇದಿಷ್ಟು ಆಸೆಯ ಬಗ್ಗೆ ಇವರು ಒಂದು ಏನು ಸಂಕೋಚ ಇಲ್ಲದಲ್ಲಿ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ, ಹೋಮ್ ಥಿಯೇಟ್ರ್ ಬಗ್ಗೆ ಏನಪ್ಪ ಹೇಳ್ಬೋದು ಅಂತಂದರೆ, ಸೋನಿ ಆ ಒಂದು ಬ್ಯಾಸ್ ಹೋಮ್ ಥಿಯೇಟರ್ ಓಕೆನಾ. ಇದು ಟ್ರೂ ಸರೌಂಡ್ ಸೌಂಡ್ ಆಗಿರುತ್ತೆ, ಮತ್ತು ಕ್ಲಿಯರ್ ಡೈಲಾಗ್ ಕೇಳಿಸುತ್ತೆ, ಪಂಚಿ ಬ್ಯಾಸ್ ಮತ್ತು ಇಮರ್ಸ್ 5.1 ಎಫೆಕ್ಟಿವ್ ಫಾರ್ ಮೂವೀಸ್ ಆ್ಯಂಡ್ ಮ್ಯೂಸಿಕ್ಕಿಗೆ 5.1 ಎಫೆಕ್ಟಿವ್ ಮ್ಯೂಸಿಕ್ ಇರುತ್ತೆ, ಮತ್ತು ಕಂಫರ್ಟೇಬಲ್ ಫಾರ್ ಲಾಂಗ್ ಅವರ್ಸ್ ಇಡೋದಕ್ಕೂ ಕೂಡ ಇಂಪಾಗಿರುತ್ತೆ. ಬ್ಯಾಲೆನ್ಸ್ ಸೌಂಡ್ ದಟ್ ಡಸಂಟ್ ಸ್ಟ್ರೈನ್ ಯೂಸ್ ಡ್ಯೂರಿಂಗ್ ವೆಜ್. Strong build quality, solid speaker and subwoofer built to last, stylish design, sleek modern look that fits well with any TV setup. ಅಂದರೆ ಟಿವಿಗೆ ಕನೆಕ್ಟ್ ಮಾಡೋದ್ರ ಮುಖಾಂತರ ನಾವು ಕೇಳ್ಬೋದು, ಒಳ್ಳೆ ಸೊಗಸಾಗಿರುತ್ತೆ ಅಂತ ಹೇಳ್ಬೋದು ಓಕೆನಾ. ಹೋಮ್ ಥಿಯೇಟರು, ಈ ಒಂದು ಹೋಮ್ ಥಿಯೇಟರು ತುಂಬಾ ಚೆನ್ನಾಗಿರುತ್ತೆ, ಮತ್ತು ಈಸಿ ಟು ಮೇಂಟೈನ್ ಮಾಡೋದಕ್ಕೂ ಕೂಡ ಒಂದು ಕನೆಕ್ಷನ್ಗೆ ಎಲ್ಲನೂ ಕೂಡ ಒಂದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ಒಂದು ಸೋನಿ ಬ್ಯಾಸ್ ಹೋಮ್ ಥಿಯೇಟರು. ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ತಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮುಖಾಂತರ ತಿಳಿಸಿಕೊಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.